ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನಿದ್ದಾರೆ ಒಂದು ದಾಖಲೆಯನ್ನು ನಿರ್ಮಿಸಿದರೆ ಮತ್ತೆ ಈಗ ಏನು ಅತಿ ಹೆಚ್ಚು ಬಾರಿ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ದೇಶದ ಏಕೈಕ ವ್ಯಕ್ತಿ ಎನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದ್ದಾರೆ. ಏಕೈಕ ವ್ಯಕ್ತಿ ಇವರೇ ಅಂತೆ. 10ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ದೇಶದಲ್ಲಿ ಏನು ದೀರ್ಘಕಾಲ ಒಂದು ಸಿಎಂ ಆಗಿ ಏನು ಯಾರು ಇಲ್ಲಿಯವರೆಗೂ ಒಂದು ಕೆಲಸವನ್ನು ಮಾಡಿರ್ತಾರೆ, ಸೇವೆಯನ್ನು ಸಲ್ಲಿಸಿರ್ತಾರೆ, ಅವರ ಒಂದು ಹೆಸರಿನ ಪಟ್ಟಿಗೆ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಸೇರಿಕೊಂಡಿದೆ. ಇದುವರೆಗೆ ಇವರು 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಈಗ 74 ವರ್ಷ. ದೇಶದಲ್ಲಿ ಸುದೀರ್ಘ ಕಾಲ ಒಂದು ಏನು ಸಿಎಂ ಆಗಿರ್ತಾರಲ್ಲ ಅವ್ರ ಪಟ್ಟಿಗೆ ಇವ್ರ ಹೆಸರು ಕೂಡ ಸೇರಿಕೊಂಡಿದೆ. 1977ರಲ್ಲಿ ಮೊದಲ ಬಾರಿಗೆ ಸಿಎಂ ಅಂದರೆ ಇವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿರ್ತಾರೆ. ಆ ನಂತರ 85ರಲ್ಲಿ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ. ಅದಾದಮೇಲೆ 20 ಅಥವಾ 21ರಲ್ಲಿ ಮೊದಲ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋಕೆ ಆರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇವರಿಂದ ಯಾರೂ ಕೂಡ ಕೆಳಗಿಳಿಸೋಕ್ಕಾಗಿಲ್ಲ, ಟಚ್ ಮಾಡೋಕ್ಕಾಗಿಲ್ಲ ಸರಿಯಾದ ರೀತಿ. ಯಾಕಂದರೆ 9 ಬಾರಿ ಮುಗಿಸಿ 10ನೇ ಬಾರಿಗೆ ಈಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂಥದ್ದು. ಹೀಗಾಗಿ ಇವರು ದೇಶದಲ್ಲಿ ಅತಿ ಹೆಚ್ಚು ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ರಾಜಕೀಯ ವ್ಯಕ್ತಿ ಎನ್ನುವಂತಹ ಒಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ ನಿತೀಶ್ ಕುಮಾರ್. ನಿಜಕ್ಕೂ ಕೂಡ ಬಿಹಾರದಲ್ಲಿ ಬಂದಂತಹ ಒಂದು ದೊಡ್ಡ ಫಲಿತಾಂಶ ಏನಿದೆ ಬೇರೆ ರಾಜ್ಯಗಳಿಗೆ ಒಂದು ಮಾದರಿ, ಮತ್ತು ವಿರೋಧ ಪಕ್ಷದಲ್ಲಿರುವಂತಹ ಒಂದು ಪಕ್ಷಗಳಿಗೆ ಭಯ ಆ ರೀತಿ ಹುಟ್ಟಿಸುವಂತಹ ರೀತಿಯಲ್ಲಿ NDA ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿತ್ತು. 202 ಸ್ಥಾನಗಳನ್ನು ಗಳಿಸಿಕೊಂಡು ಜಯಬೇರಿ ಬಾರಿಸಿತ್ತು. ಹೀಗಾಗಿ JDU ಪಕ್ಷ ಏನಿದೆ ಮತ್ತು BJP ಇವರೆಲ್ಲರೂ ಜಂಟಿಯಾಗಿ ಸೇರಿಕೊಂಡು ಚುನಾವಣೆಯನ್ನು ಗೆದ್ದರು. ಯಾರು ಮುಖ್ಯಮಂತ್ರಿ ಅಂತ ಒಂದು ಪ್ರಶ್ನೆ ಬಂದಿತ್ತು, ಏನಾದರೂ ಬದಲು ಮಾಡ್ತಾರೆ ಅಂತ. ಇಲ್ಲ, ಮತ್ತೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರುವಂಥದ್ದು, ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂಥದ್ದು. ಅದು 10ನೇ ಬಾರಿಗೆ. ಯಾಕಂದರೆ ಜನರು ಅವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ, ಅವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ, ಅವರು ಮಾಡಿರುವಂತಹ ಕೆಲಸವನ್ನು ಮೆಚ್ಚಿಕೊಂಡಿದ್ದಾರೆ. ಅದಕ್ಕೋಸ್ಕರ ಜನರು ಅವರಿಗೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ವ್ಯಕ್ತಿ ಈಗ ಒಂದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಒಂದು 10 ಜನರ ಪಟ್ಟಿಗೆ ಈಗ ಇವರು ಕೂಡ ಸೇರ್ಪಡೆಯಾಗಿದ್ದಾರೆ. ಅದರ ಜೊತೆಗೆ ಇವರು ದೇಶದಲ್ಲಿ ಅತಿ ಹೆಚ್ಚು ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಎನ್ನುವಂತಹ ಒಂದು ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಇವರಿಗೆ ಇವರು 19 ವರ್ಷಗಳ ಕಾಲ ಬಿಹಾರದ ಒಂದು CM ಆಗಿ ಸೇವೆ ಮಾಡಿದ್ದಾರೆ. ಇವರಿಗೆ ಈಗ 74 ವರ್ಷ. ಈಗಲೂ ಕೂಡ ಈಗ CM ಆಗ್ತಾ ಇದ್ದಾರೆ. 1977ರಲ್ಲಿ ಮೊದಲ ಬಾರಿಗೆ ಇವರು ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾರೆ. ಆದರೆ ಆವಾಗ ಅವರಿಗೆ ಸೋಲಾಗಿರುತ್ತೆ ಮೊದಲ ಬಾರಿಗೆ. ಅದಾದ ನಂತರ 1985ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ, ಗೆಲ್ತಾರೆ. ಆವಾಗ ಆಮೇಲೆ 2000ರಲ್ಲಿ ಒಂದು ಸಲ ಫಸ್ಟಿಗೆ ಇವರು CM ಆದಾಗ ಗಮನಿಸಿ ಬರೀ 7 ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಷ್ಟೇ ಇವರು, ಮಾರ್ಚ್ನಲ್ಲಿ 2000ರಲ್ಲಿ. ಹೀಗಾಗಿ ಆಮೇಲೆ ನಂತರ ಮತ್ತೆ CM ಆಗ್ತಾ ಹೋಗ್ತಾರೆ. ಇಲ್ಲಿಯವರೆಗೂ 19 ವರ್ಷಗಳ ಕಾಲ CM ಆಗಿ ಸೇವೆ ಸಲ್ಲಿಸಿದರೆ ಈಗ ಈ ಒಂದು ಟರ್ಮ್ ಏನಿದೆ 10ನೇದು. ಈಗೇನಾದರೂ ಇವರು ಮುಖ್ಯಮಂತ್ರಿಯಾಗಿ ಒಂದು ಪೂರ್ಣಾವಧಿಯ ಒಂದು ಮುಖ್ಯಮಂತ್ರಿಯಾಗಿ ಇದ್ದರೆ ಈಗ ಕೂಡ 19 + 5 ಎಷ್ಟಾಗುತ್ತೆ? 24 ಆಗುತ್ತೆ. ಇದಕ್ಕಿಂತ ಮುಂಚೆ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಅತಿ ಹೆಚ್ಚು ಬಾರಿ ಸೇವೆಯನ್ನು ಸಲ್ಲಿಸಿರೋ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಅವರ ಪಟ್ಟಿಯಲ್ಲಿ ಇವರು ಸೇರ್ತಾ ಇದ್ದಾರೆ. ಪಟ್ಟಿಯಲ್ಲಿ ಸೇರೋದು ಒಂದಾದರೆ ಇನ್ನು ಒಂದು ಏನಂತಂದರೆ ನಮ್ಮ ಇಡೀ ದೇಶದಲ್ಲಿ ಪ್ರಮಾಣ ವಚನ ಜಾಸ್ತಿ ಬಾರಿ ಸ್ವೀಕಾರ ಮಾಡೋದು ಇವರೇ ಅಂತೆ. ಹೀಗಾಗಿ ಆ ಒಂದು ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತಾ ಇದೆ. ಆ ಒಂದು ಸಾಧನೆಯನ್ನು ಕೂಡ ನಿತೀಶ್ ಕುಮಾರ್ ಮಾಡಿದ್ದಾರೆ. ಬಿಹಾರದ ಒಂದು ಎಲೆಕ್ಷನ್ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಿ ಗೆಲುವನ್ನು ತಗೊಂಡು ಈಗ ಹೊಸ ಮುಖ್ಯಮಂತ್ರಿಯಾಗಿ ಮತ್ತೆ ಏನು ಅವರು ಈ ಹಿಂದೆ ಮುಖ್ಯಮಂತ್ರಿ ಅವರೇ ಆಗಿದ್ರು ಕೂಡ ಅದಕ್ಕೆ ಮತ್ತೆ ರಾಜೀನಾಮೆ ಕೊಡಬೇಕು, ಮತ್ತು ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದನ್ನು ಈಗಾಗಲೇ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.